ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾನು ವಿಕಾಸ್, ಮೆಡಿಕಲ್ ಸ್ಟೂಡೆಂಟ್ ಫ್ರಮ್ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರ್. ಗೈಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಆಪ್ಷನ್ ಎಂಟ್ರಿ ಹೇಗೆ ಮಾಡೋದು ಮತ್ತು ಫೀ ಪೇಮೆಂಟ್ ಹೇಗೆ ಮಾಡೋದು ನೀಟ್ ಕೌನ್ಸಿಲಿಂಗಾಗಿ ಅಂತ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಈಗ ಆಲ್ರೆಡಿ ಇಷ್ಟು ಬೇಗ ಏನಕ್ಕೆ ಮಾಡ್ತಿದ್ದೀರಾ? ಕೌನ್ಸಿಲಿಂಗ್ ಏನೋ ಸ್ಟಾರ್ಟ್ ಆಗಿಲ್ಲ, ಈಗಲೇ ಏನಕ್ಕೆ ಮಾಡ್ತಿದ್ದೀರಾ? ಈಗ ನಿಮ್ಗೆ ಗೊತ್ತಿರೋ ಹಾಗೆ ಎಕ್ಸಾಮ್ಸ್ ಆಗಸ್ಟ್ 3 ಸ್ಟಾರ್ಟ್ ಆಗ್ತಿದೆ. ಸೊ ಆಮೇಲಿಂದ ನಾನು ಫ್ರೀ ಇರಲ್ಲ. ಈಗಲೇ ಇನ್ಫಾರ್ಮೇಷನ್ ನೀವು ತಿಳ್ಕೊಂಡಿದ್ರೆ ಮುಂದೆ ಸೇಮ್ ವಿಡಿಯೋ ನೀವು ನೋಡಿಕೊಂಡು ಆಪ್ಷನ್ ಎಂಟ್ರಿ ಕ್ಲೀನಾಗಿ ಮಾಡ್ತೀರಾ ಅಂತ ಒಂದು ಭಾವನೆ ಇಟ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ, ವಿಡಿಯೋನ ಏನು ಮಾಡಿ ಅಂದರೆ ಸೇವ್ ಮಾಡಿ ಇಟ್ಕೊಳ್ಳಿ, ಯಾವುದಾದ್ರೂ ವಾಟ್ಸಪ್ ಯಾರಿಗಾದ್ರೂ ಶೇರ್ ಮಾಡಿ ಇಟ್ಕೊಂಡು, ಇಲ್ಲ ನಿಮ್ಮದೇ ವಾಟ್ಸಪ್ಪಲ್ಲಿ ಮೀ ಅಂತ ಇರುತ್ತಲ್ಲ, ಯು ಅಂತ, ಅಲ್ಲಿಗೆ ಶೇರ್ ಮಾಡಿ ಇಟ್ಕೊಂಡು ಆಗಾಗ ಯಾವಾಗಾದ್ರೂ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆದಾಗ ನೀವು ಇದನ್ನ ನೋಡಲೇಬೇಕು. ಓಕೆ, ಆಪ್ಷನ್ ಎಂಟ್ರಿ ಈಗ ಲೈವ್ ಆಗಿ ಡೆಮೋ ಕೊಡ್ತೀನಿ. ಓಕೆ, ನಾರ್ಮಲ್ ಆಗಿ ತುಂಬಾ ಜನ ಬಾಯಲ್ಲಿ ಹೇಳ್ತಾರೆ ಇದು ಆಪ್ಷನ್ ಎಂಟ್ರಿ ಹಿಂಗ್ ಮಾಡಬೇಕು, ಕೆಳಗಡೆ ಹಾಕ್ಬೇಕು, ಅದು ಇದು ಅಂತ. ನಾನು ಲೈವ್ ಡೆಮೋ ಕೊಡ್ತೀನಿ, ಹೇಗಿರುತ್ತೆ ಆ ಡ್ಯಾಶ್ ಬೋರ್ಡ್, ಹೇಗಿರುತ್ತೆ ಆ ಡ್ಯಾಶ್ ಬೋರ್ಡ್ ಅಲ್ಲಿ ಆಪ್ಷನ್ಸ್ ನ ಮೇಲೆ ಕೆಳಗೆ ಮಾಡೋದು ಹೇಗೆ, ಪೇಮೆಂಟ್ ಎಲ್ಲಿ ಮಾಡಬೇಕು, ಪೇಮೆಂಟ್ ಆಗ್ಲಿಲ್ಲ ಅಂದ್ರೆ ಏನ್ ಮಾಡೋದು, ಇದೆಲ್ಲ ಥಿಂಗ್ಸ್ಗಳು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ ಸರಿ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ಆಪ್ಷನ್ ಎಂಟ್ರಿ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಕೌನ್ಸಿಲಿಂಗ್ ಹೇಗೆ ಸ್ಟಾರ್ಟ್ ಆಗುತ್ತೆ, ನಿಮಗೆ ವೆರಿಫಿಕೇಶನ್ ಸ್ಲಿಪ್ ಬಿಡ್ತಾರೆ. ಓಕೆ, ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಒಂದು QR ಇರುತ್ತೆ. ಓಕೆ, ಈಗ ಲಾಗಿನ್ ಆಗಬೇಕು. ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡಿದ್ರೆ ನಿಮಗೆ ಆಪ್ಷನ್ ಎಂಟ್ರಿ ಲಿಂಕ್ ಅಂತ ಬಿಟ್ರು. ಆಗ ನೀವು ಆಪ್ಷನ್ ಎಂಟ್ರಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಲಾಗಿನ್ ಆಗಬೇಕು. ಲಾಗಿನ್ ಯಾವ ರೀತಿ ಆಗ್ತೀರಾ? 4 ಟೈಪ್ ಆಫ್ ಲಾಗಿನ್ಸ್ ಇರುತ್ತೆ. ಓಕೆ, ಎಲ್ಲಾನು ಕ್ಲಿಯರ್ ಮಾಡಿ ಹೋಗ್ಬೇಕು ಮುಂದೆ. ಏನಂದ್ರೆ ಫಸ್ಟ್ QR ಕೋಡ್ ಇರುತ್ತೆ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಒಂದು. ಓಕೆ, ಸಪ್ರೇಟ್ ಯುನಿಕ್ ಇರುತ್ತೆ, ಅದನ್ನ ನೀವು ಕೋಡ್ ವೆರಿಫೈ ಮಾಡಬೇಕು. ನೆಕ್ಸ್ಟ್ ಫೇಸ್ ರೆಕಾಗ್ನಿಷನ್ ಇರುತ್ತೆ, ಫೇಸ್ ರೆಕಾಗ್ನಿಷನ್ ಸಹ ಮಾಡಬೇಕು. ನೆಕ್ಸ್ಟ್ ಅದಾದ್ಮೇಲೆ CET ನಂಬರ್ ಮತ್ತೆ ಆಪ್ಷನ್ ಎಂಟ್ರಿ CET ನಂಬರ್ ಮತ್ತೆ ಅಪ್ಲಿಕೇಶನ್ ನಂಬರ್ನ ನೀವು ಹಾಕ್ಬೇಕು. ಓಕೆ, ಅದನ್ನು ವೆರಿಫಿಕೇಶನ್ ಮಾಡಿಸ್ಬೇಕು. ಅದಾದ್ಮೇಲೆ ನಿಮಗೆ OTP ನಿಮ್ದು ವಾಟ್ಸಪ್ ಆಗಿರ್ಬೋದು, ಇಲ್ಲ Gmail ಆಗಿರ್ಬೋದು, ಇಲ್ಲ SMS, ಇಲ್ಲ ವಾಟ್ಸಪ್, ಇದೆಲ್ಲದ್ರ ಮೂಲಕ ನೀವು ಮಾಡಿಸ್ಬೋದು. ಯಾವ್ದಾದ್ರು ಒಂದ್ರ ಮೂಲಕ OTP ವೆರಿಫಿಕೇಶನ್ ಮಾಡಿಸ್ಬೇಕು ಒಟ್ಟಿನಲ್ಲಿ. ಓಕೆ, ಈ 4 ಪ್ರೋಸೆಸ್ ಆದ್ಮೇಲೆ ನಿಮ್ಗೆ ಓಪನ್ ಆಗಂತದ್ದು ಏನಂದ್ರೆ ಆಪ್ಷನ್ ಎಂಟ್ರಿ ಡ್ಯಾಶ್ ಬೋರ್ಡ್. ಓಕೆ, ಆಪ್ಷನ್ ಎಂಟ್ರಿ ಡ್ಯಾಶ್ ಬೋರ್ಡ್ ಹೇಗಿರುತ್ತೆ ಅಂತ ನೀವು ಕೇಳಿದ್ರೆ ಇಲ್ಲಿ ಕಾಣಿಸ್ತಿದೆ ಅಲ್ಲ, ಆಪ್ಷನ್ ಎಂಟ್ರಿ ಡ್ಯಾಶ್ ಬೋರ್ಡ್ ಅಲ್ಲಿ ಹೀಗಿರುತ್ತೆ. ಓಕೆ, ಲಾಗ್ಡ್ ಅಂತ ಇದೆ, ಯಾವಾಗ ಆಕ್ಟಿವ್ ಆಗುತ್ತೆ ಅಂತಾನು ಕೊಟ್ಟಿದ್ದಾರೆ ನೋಡಿ. ಆಪ್ಷನ್ ಎಂಟ್ರಿ ಎನೇಬಲ್ಡ್ ಆಫ್ಟರ್ ಫೀ ಪೇಮೆಂಟ್ ಅಂತ. ಈಗ ಫೀ ಪೇಮೆಂಟ್ ಎಲ್ಲಿ ಮಾಡಬೇಕು ಅಂದ್ರೆ ಇಲ್ಲಿ ಲಾಸ್ಟ್ ಅಲ್ಲಿ ಥರ್ಡ್ ಬಾಕ್ಸ್ ಇದೆ ಅಲ್ಲ, ಇಲ್ಲಿ ಪೇ ಆನ್ಲೈನ್ ಅಂತ ಇರುತ್ತೆ. ಎಲ್ಲರೂ ಆನ್ಲೈನ್ ಪೇ ಮಾಡಬೇಕಾಗುತ್ತೆ. ಆನ್ಲೈನ್ ಪೇ ಮಾಡಿದ್ಮೇಲೆ ಓಕೆ, ಹೇಗಿರುತ್ತೆ ಡ್ಯಾಶ್ ಬೋರ್ಡ್? ನಾರ್ಮಲ್ ಇರುತ್ತೆ ಆನ್ಲೈನ್ ಪೇಮೆಂಟ್. ಸೊ ಈ ರೀತಿ ಪೇಮೆಂಟ್ ಆದ್ಮೇಲೆ ನಿಮ್ಗೆ ನೆಕ್ಸ್ಟ್ ಆಕ್ಟಿವ್ ಅಂತ ಬರುತ್ತೆ. ಓಕೆ, ಆಪ್ಷನ್ ಎಂಟ್ರಿ ಆಕ್ಟಿವ್ ಅಂತ ಬರುತ್ತೆ, ಇಲ್ಲಿ ನೋಡ್ಬೋದು ನೀವು, ಕ್ಯಾಂಡಿಡೇಟ್ಸ್ ಆಪ್ಷನ್ ಎಂಟ್ರಿ ಆಕ್ಟಿವ್ ಅಂತ ಬರುತ್ತೆ. ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ತೀರಾ. ಆಪ್ಷನ್ ಎಂಟ್ರಿ ಎಲ್ಲಿ ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ ಅದಕ್ಕೂ ಮುಂಚೆ ನೀವು ಅಗ್ರಿ ಅಂಡ್ ಪ್ರೊಸೀಡ್ ಆಪ್ಷನ್ ಎಂಟ್ರಿ ಅಂತ ಹೇಳಿ ಕ್ಲಿಕ್ ಮಾಡಬೇಕು. ಓಕೆ, ಐ ಆಮ್ ಅವೇರ್ ಆಫ್ ದಿ ಆಪ್ಷನ್ಸ್, ಲೈಕ್ ನಾನು ಏನೇನು ಆಪ್ಷನ್ಸ್ ಹಾಕ್ತಿದ್ದೀನಿ ಅದೆಲ್ಲ ನನಗೆ ಅವೇರ್ನೆಸ್ ಇದೆ ಅನ್ನೋದನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ತೀರಾ. ಆಪ್ಷನ್ ಎಂಟ್ರಿ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ ನೀವು ಫಸ್ಟ್ ಕೋರ್ಸ್ನ ಸೆಲೆಕ್ಟ್ ಮಾಡಬೇಕು. ಕೋರ್ಸ್ ಯಾವುದು? ಮೆಡಿಕಲ್. ಓಕೆ, ನೆಕ್ಸ್ಟ್ ಕಾಲೇಜ್ನ ಸೆಲೆಕ್ಟ್ ಮಾಡಬೇಕು. ಕಾಲೇಜ್ ಸೆಲೆಕ್ಟ್ ಮಾಡಿ ನೀವು ಸರ್ಚ್ ಮಾಡ್ಬೋದು, ಲೈಕ್ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ ಅಂತ ಏನಾದರೂ ಸರ್ಚ್ ಮಾಡ್ಬೋದು, ಇಲ್ಲ ಕಾಲೇಜ್ ಕೋಡ್ಸ್. ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಕಾಲೇಜ್ ಕೋಡ್ನ ನಿಮ್ಗೆ ಪ್ರೆಸೆಂಟ್ ಮಾಡಿದ್ದೆ. ಇವನ್ ನಿಮಗೆ ಕಾಲೇಜ್ ಕೋಡ್ಸ್ ನಿಮ್ಗೆ ಗೊತ್ತಿರುತ್ತೆ ತುಂಬಾ ಜನಕ್ಕೆ. ನೀವು ಗೊತ್ತಿಲ್ಲ ಅಂದ್ರೆ ಲೈಕ್ ಅಲಾಟ್ಮೆಂಟ್ ಲಿಸ್ಟ್ ಅಲ್ಲಿ ನಿಮ್ಗೆ ಇರುತ್ತೆ ಕಾಲೇಜ್ ಕೋಡ್ ಮುಂದೆ M001, M002 ಆ ರೀತಿ ಇರುತ್ತೆ. ಅದನ್ನ ನೋಡ್ಕೊಳ್ಳಿ ಒಂದ್ಸರಿ. ಓಕೆ, ಗೊತ್ತಿಲ್ಲ ಅಂದ್ರೆ ನೆಕ್ಸ್ಟ್ MBBS ಅಲ್ಲಿ ನೀವು ಗೌರ್ಮೆಂಟಾ ಪ್ರೈವೇಟಾ ಅದು ಕ್ಲೀನಾಗಿ ಚೆಕ್ ಮಾಡ್ಕೋಬೇಕು. ಓಕೆ, ಆಮೇಲೆ ಪ್ರೈವೇಟ್ ಅಂತ MBBS ಇನ್ ಪ್ರೈವೇಟ್ ಅದೆಲ್ಲ ಕೊಡೋಕೆ ಹೋಗ್ಬಿಡಿ, ಗೌರ್ಮೆಂಟ್ ಅಂತ ಸೀಟ್ ಕೊಡಿ. ಓಕೆ, ನೀವು ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ. ಓಕೆ, ಇದು ಕೊಟ್ಟಾದ್ಮೇಲೆ ನೀವು ಆಪ್ಷನ್ಸ್ ನ ಆಡ್ ಮಾಡಬೇಕು. ಓಕೆ, ಆಪ್ಷನ್ಸ್ ನ ಆಡ್ ಮಾಡ್ತೀರಾ, ರ್ಯಾಂಡಮ್ ಆಗಿ ಆಡ್ ಮಾಡ್ತೀರಾ. ಓಕೆ, ನೀವು ಫಸ್ಟ್ ಇದೇ ಆಡ್ ಮಾಡ್ಬೇಕು, ಅದೇ ಆಡ್ ಮಾಡ್ಬೇಕಂತ ಏನು ತಲೆ ಕೆಡ್ಸ್ಕೊಬಿಡಿ, ರ್ಯಾಂಡಮ್ ಆಗಿ ಆಡ್ ಮಾಡ್ತೀರಾ. ಓಕೆ, ರ್ಯಾಂಡಮ್ ಆಗಿ ಆಡ್ ಮಾಡಿದ್ಮೇಲೆ ಮತ್ತೆ ಆಡ್ ಮಾಡೋಕ್ಕೂ ಮುಂಚೆ ನೀವು ಒಂದು ತಲೆಯಲ್ಲಿ ಇಟ್ಕೋಬೇಕು, ಕಾಲೇಜ್ ಮುಂದೆ ಫೀ ಸ್ಟ್ರಕ್ಚರ್ ಇರುತ್ತೆ. ಓಕೆ, ಫೀ ಸ್ಟ್ರಕ್ಚರ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ಈಗ ಕಾಣಿಸ್ತಿದೆ ಅಲ್ಲ, ತುಂಬಾ ಜನ ನಂಗೆ ಕಾಲ್ ಮಾಡಿ ಕೇಳ್ತಿದ್ರು, ಸರ್ 12 lakh ಸೀಟ್ಸ್ ಅಂತ ಇರುತ್ತೆ, 12 lakh ಸೀಟ್ಸ್ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ? 22 lakhs ಅಂತ ಇರುತ್ತೆ, ಅದು ಹೇಗೆ ಗೊತ್ತಾಗುತ್ತೆ ಅಂದ್ರೆ ಇಲ್ಲಿ ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ಕೋರ್ಸ್ ಅಂತ ನೀವು ಕ್ಲಿಕ್ ಮಾಡಿ, ನೆಕ್ಸ್ಟ್ MBBS ಕೋರ್ಸ್ ಅಲ್ಲಿ MBBS ಪ್ರೈವೇಟ್ ಅಂತ ಇದೆ ಅಲ್ವಾ, ಅದನ್ನ ಕ್ಲಿಕ್ ಮಾಡಿದಾಗ ನಿಮಗೆ 12 lakh ಸೀಟ್ಸ್ ಮತ್ತೆ 22 lakhs ಎನೇಬಲ್ ಆಗುತ್ತೆ. ಸೊ 22 lakhs ಹೇಗೆ ಗೊತ್ತಾಗುತ್ತೆ? ಲಾಸ್ಟ್ ಅಲ್ಲಿ ಫೀಸ್ ಅಂತ ಇರುತ್ತಲ್ಲ, ಅದರಲ್ಲಿ 22 lakhs ಅಂತ ಇರುತ್ತೆ. ಸೊ ಅದನ್ನ ಕ್ಲೀನ್ ಆಗಿ ನೋಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡೋಂಥದ್ದು. ಸೊ ತುಂಬಾ ಜನ ಗಾಬರಿಲಿದ್ದೀರಾ, ನಾನು 22 lakhs ಅಂತ ಹೇಗೆ ಗೊತ್ತೇ ಆಗ್ಲಿಲ್ಲ ಅಂದ್ರೆ ಏನ್ ಮಾಡೋದು ಅಂತ. ಸೊ ಅದಕ್ಕೋಸ್ಕರ ಈ ಇನ್ಫಾರ್ಮೇಶನ್ ಇಂದ ನಿಮ್ಗೆ ಅದೆಲ್ಲ ಡೌಟ್ಸ್ ಕ್ಲಿಯರ್ ಆಯ್ತು ಅಂತ ಭಾವಿಸ್ತೀನಿ. ಓಕೆ, ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಮಾಡಾಯ್ತು. ಆಪ್ಷನ್ ಎಂಟ್ರಿ ಅಂದ್ರೆ ಜಸ್ಟ್ ಹಾಗೆ ಮಾಡ್ಬಿಟ್ಟಿದ್ದೀರಾ. ಈಗ ಅದನ್ನ ಚೇಂಜ್ ಮಾಡಬೇಕು, ಮೇಲೆ ಕೆಳಗೆ ಅದೆಲ್ಲ ಮಾಡಬೇಕು. ಹೇಗೆ ಮಾಡೋದು?
ಅಂದರೆ ಇಲ್ಲಿ ನೋಡಿ, ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಇಲ್ಲಿ ಸ್ಟಾರ್ಟಿಂಗು 1 2 3 4 ಅಂತ ಎಲ್ಲ ಡೇಟಾ ಇದೆ ಅಲ್ವಾ, ಅಲ್ಲಿ ನೀವು ಯಾವುದಾದ್ರೂ ಕಾಲೇಜ್ ಹತ್ರ ಹೋಗಿ ಕಾಲೇಜ್ ಡಿಲೀಟ್ ಮಾಡಬೇಕು ಅಂದರೆ ಆ ನಂಬರ್ನ 0 ಮಾಡಬೇಕು. ಓಕೆ, 2 ಅಂತ ಇದೆ, ಆ ಕಾಲೇಜ್ಗೆ ಹೋಗ್ಬಿಟ್ಟು ಡಿಲೀಟ್ ಮಾಡಿಬಿಟ್ಟು 0 ಅಂತ ಮಾಡಿದ್ರೆ 2ನ ಡಿಲೀಟ್ ಮಾಡಿ ನಿಮ್ಮ ಆ ಕಾಲೇಜು ಡಿಲೀಟ್ ಆಗೋಗುತ್ತೆ. ಈಗ ಆ ಕಾಲೇಜ್ನ ಮೇಲಕ್ಕೆ ತಗೋಬೇಕು. ಮೇಲಕ್ಕೆ ತಗೋಬೇಕಂದ್ರೆ ಏನು ಮಾಡಬೇಕು, ಆ ಕಾಲೇಜ್ಗೆ 1 ಅಂತ ಹೊಡೆದು, ಮೇಲಿರೋ ಕಾಲೇಜ್ಗೆ 2 ಅಂತ ಹೊಡೆದು, ಕೆಳಗಡೆ ಬಂದು ಅಪ್ಡೇಟ್ ದಿ ಆಪ್ಷನ್ಸ್ ಅಂತ ಬರುತ್ತೆ. ಓಕೆ, ಅಪ್ಡೇಟ್ ದಿ ಆಪ್ಷನ್ಸ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಚೇಂಜ್ ಆಗುತ್ತೆ. ನೆಕ್ಸ್ಟು ಮೊದಲನೇ ಕಾಲೇಜ್ ಮೇಲಕ್ಕೆ ಹೋಗುತ್ತೆ, ಅಂದರೆ ನೀವು ಯಾವ ಕಾಲೇಜ್ ಸೆಕೆಂಡಲ್ಲಿ ಇರೋದು ಮೇಲಿರೋದು ಕೆಳಗಡೆ, ಈ ರೀತಿ ಅರೇಂಜ್ಮೆಂಟ ಈಸಿಯಾಗಿ ಮಾಡ್ಕೋಬೋದು. ಓಕೆ, ಇದು ಆಪ್ಷನ್ ಎಂಟ್ರಿ ಹೇಗೆ ಮಾಡೋದು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಡಿಲೀಟ್ ಮಾಡೋದು ಹೇಗೆ, 0 ಹಾಕಬೇಕು. ಎಲ್ಲ ಪ್ರತಿಯೊಂದು ಸ್ಟೆಪ್ ಆದಮೇಲೆ ಏನು ಮಾಡಬೇಕು, ಅಪ್ಡೇಟ್ ದಿ ಆಪ್ಷನ್ಸ್. ಅಪ್ಡೇಟ್ ದಿ ಆಪ್ಷನ್ಸ್ ಪಕ್ಕದಲ್ಲಿ ಇನ್ನೊಂದು ಆಪ್ಷನ್ ಇರುತ್ತೆ, ಡೌನ್ಲೋಡ್ ಆಪ್ಷನ್ ರಿಪೋರ್ಟ್. ಓಕೆ, ಡೌನ್ಲೋಡ್ ಆಪ್ಷನ್ ರಿಪೋರ್ಟ್ ಮಾಡಿದಾಗ ನಿಮಗೆ ಈ ರೀತಿ ಆಪ್ಷನ್ ಎಂಟ್ರಿ ಲಿಸ್ಟ್ ಬರುತ್ತೆ. ಓಕೆ, ಇದರಲ್ಲಿ ನೀವು ಎಲ್ಲ ಥಿಂಗ್ಸ್ಗಳಿದೆ ನೋಡಿ, ಕಾಲೇಜ್ ಆಪ್ಷನ್ ನಂಬರು, ಕಾಲೇಜ್ ಕೋರ್ಸು, ಕಾಲೇಜ್ ನೇಮು, ಕಾಲೇಜ್ ಫೀಸು ಪರ್ ಆ್ಯನಮ್ಮು, ನೆಕ್ಸ್ಟ್ ಕಾಲೇಜ್ ನೇಮ್. ಓಕೆ, ಇದೆಲ್ಲ ಥಿಂಗ್ಸ್ಗಳು ಇರುತ್ತೆ. ಓಕೆ, ಕೋರ್ಸ್ ನೇಮು, ಕಾಲೇಜ್ ನೇಮ್, ಇದೆಲ್ಲನೂ ಗಮನದಲ್ಲಿ ಇಟ್ಕೋಬೇಕು. ಮೇನ್ಲಿ ಕಾಲೇಜ್ ಫೀಸ್ ಎಷ್ಟಿದೆ ಗಮನದಲ್ಲಿ ಇಟ್ಕೋಬೇಕು. ಮತ್ತು ಕೋರ್ಸ್ ಏನಕ್ಕೆ ಇಂಪಾರ್ಟೆಂಟು ಅಂದರೆ, ಕೋರ್ಸ್ ಒಂದಷ್ಟು ಜನ ಗೌರ್ಮೆಂಟ್ ಮೆಡಿಕಲ್ ಹಾಕೋಕೆ ಹೋಗಿ ಅದೇ ಕಾಲೇಜಲ್ಲಿ ಡೆಂಟಲ್ ಹಾಕ್ಬಿಟ್ಟಿರ್ತಾರೆ. ಇನ್ನೊಂದಷ್ಟು ಜನ ಕಾಲೇಜ್ ನೇಮು ಹೊಡೆದ್ಬಿಟ್ಟು ಆಯುರ್ವೇದಿಕ್ಕು ಮತ್ತು ಇದು ನರ್ಸಿಂಗ್ ಹಾಕ್ಬಿಟ್ಟಿರ್ತಾರೆ. ಒಳ್ಳೆ ರ್ಯಾಂಕ್ ಇಟ್ಕೊಂಡು ನರ್ಸಿಂಗ್ ಅಲಾಟ್ಮೆಂಟ್ ಆದರೆ ಏನು ಮಾಡ್ಬಿಡ್ತೀರ. ಸೊ ಅದಕ್ಕೋಸ್ಕರ ಅಂದರೆ ಅಷ್ಟು ಈಸಿಯಾಗಿ ಆಗೋದಿಲ್ಲ, ಏನು ತಲೆ ಕೆಡಿಸ್ಕೊಬೇಡಿ. ಕೋರ್ಸ್ ಸೆಲೆಕ್ಟ್ ಮಾಡುವಾಗಲೇ ಎಲ್ಲ ಕ್ಲಿಯರ್ ಆಗುತ್ತೆ. ಸೊ ಜಸ್ಟ್ ಒಂದು ಸ್ವಲ್ಪ ಗಮನದಲ್ಲಿರಲಿ. ಆಪ್ಷನ್ ಎಂಟ್ರಿ ಮಾಡಿ ಫೈನಲ್ ಲಿಸ್ಟ್ ತಗೊಂಡಾಗ ಇನ್ನು ಡೌನ್ಲೋಡ್ ಮಾಡಿಕೊಂಡು ಸೇವ್ ಮಾಡಿ ಇಟ್ಕೊಳ್ಳಿ. ಓಕೆ, ಶೇರ್ ಮಾಡ್ಕೊಳ್ಳಿ ನಿಮ್ಮ ವಾಟ್ಸಪ್ ಎಲ್ಲಾದರೂ ನೀವು ಎಲ್ಲ ಡಾಕ್ಯುಮೆಂಟ್ಸ್ನ ಒಂದು ಕಡೆ ಶೇರ್ ಮಾಡ್ತಿರ್ತೀರ, ಅಲ್ಲಿ ಶೇರ್ ಮಾಡಿ ಇಟ್ಕೊಳ್ಳಿ. ಓಕೆ, ಏನಕ್ಕೆ ಇದು ಇಷ್ಟು ಬೇಗ ವಿಡಿಯೋ ಮಾಡಿದ್ದು ಅಂತ ಕೇಳಿದ್ರೆ, ಲೈಕ್ ಮುಂದೆ ಮಾಡೋಕ್ಕಾಗಲ್ಲ. ಓಕೆ, ಸೊ ಟೈಮ್ ಇಲ್ಲ ನನಗೆ ಎಲ್ಲ ವೀಡಿಯೋಸ್ ಮಾಡ್ತಾ ಕೂರೋಕ್ಕೆ. ಸೊ ನಾನು ಈಗಲೂ ಸಹ ಓಕೆ ಇಲ್ಲಿ ಓದ್ಬಿಟ್ಟು ಇಲ್ಲಿ ವೀಡಿಯೋಸ್ ಮಾಡ್ತಿದ್ದೀನಿ ಅಷ್ಟೇ. ಸೊ ಅದಕ್ಕೋಸ್ಕರ ಮುಂದೆ ವೀಡಿಯೋಸ್ ಮಾಡ್ತೀನಿ ಇಲ್ಲ ಅದೆಲ್ಲ ಗೊತ್ತಿಲ್ಲ. ನಮ್ಮದು ಎಕ್ಸಾಮ್ ನಡೆಯುವಾಗಲೇ ನಿಮ್ಮದು ಫಸ್ಟ್ ರೌಂಡ್ ನಡೀತಿರುತ್ತೆ. ಸೊ ಅದಕ್ಕೆ ಈಗೆಲ್ಲ ಇನ್ಫಾರ್ಮೇಷನ್ ಕೊಟ್ಬಿಟ್ರೆ ನಿಮಗೆ ಈಸಿ ಆಗುತ್ತೆ ಅಂತೇಳಿ ಈಗಲೇ ಮಾಡಿದ್ದೀನಿ. ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ವಿಡಿಯೋ. ಯಾರು ಈ ವಿಡಿಯೋ ಮಾಡೋಕ್ಕೆ ಸಾಧ್ಯ ಇಲ್ಲ. ಓಕೆ, ಇದೆಲ್ಲ ಡೇಟಾನ ಇಟ್ಕೊಂಡು, ಓಕೆ ಇದು KA ವೆಬ್ಸೈಟಿಂದನೇ ಎತ್ಕೊಂಡು ಮಾಡ್ತಿರೋಂಥದ್ದು. ಸೊ ಅದಕ್ಕೋಸ್ಕರ ಡೇಟಾನ ಈಸಿಯಾಗಿ ಹಾಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಯಾರು ಅವ್ರದ್ದು ಡೇಟಾನ ಲೈಕ್ ಅದೆಲ್ಲ ಬ್ಲರ್ ಮಾಡಿ ಅದೆಲ್ಲ ಮಾಡೋಕ್ಕೋಗಲ್ಲ. ಸೊ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಓಕೆ, ಆದಷ್ಟು ಜನಕ್ಕೆ ಈಗಲೇ ಶೇರ್ ಮಾಡಿ, ಎಲ್ಲರಿಗೂ ಇನ್ಫಾರ್ಮೇಷನ್ ಗೊತ್ತಾಗಲಿ. ಓಕೆ, ಸೊ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಮತ್ತು ಒಂದೇನಂದರೆ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು 10K ರೀಚ್ ಮಾಡಿ. ಇದು ತುಂಬ ದಿನದಿಂದ ಕೇಳ್ತಿದ್ದೀನಿ, ಅದು ರೀಚ್ ಆಗ್ತಿಲ್ಲ. ಸೊ 10K ರೀಚ್ ಮಾಡಿ, ತುಂಬ ಖುಷಿಯಾಗುತ್ತೆ 10K ಆಯಿತು ಅಂದರೆ. ಓಕೆ, ಇಂಟರ್ನಲ್ಲಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್.